ವೆಲ್ಕಮ್ ಬ್ಯಾಕ್ ಟು ಎಜುಇನ್ಫೋ ಕನ್ನಡ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಒಂದು ಸ್ಕ್ರೀನ್‌ಶಾಟನ್ನು ಕಳಿಸಿ SSP ಸ್ಕಾಲರ್‌ಶಿಪ್ ಇದು ಆ್ಯಡ್ ಆಗಿದೆ, ಈ ಸ್ಕಾಲರ್‌ಶಿಪ್ ನಮಗೆ ಬರುತ್ತೆ ಅಂತ ತುಂಬ ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಆ ಥರ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇದೆ, ಕ್ಲಾರಿಫಿಕೇಷನನ್ನು ಮಾಡಿಕೊಡ್ತಾ ಬರ್ತೀನಿ. ಮತ್ತು ಯಾರೆಲ್ಲ SSP ಸ್ಕಾಲರ್‌ಶಿಪ್‌ಗೆ ಅಪ್ಲೈ ಮಾಡಿದ್ದಾರೆ 2023, 24 ಇದನ್ನು ಅಪ್ಲೈ ಮಾಡಿ ಕೂಡ ಇನ್ನೂ ನಿಮಗೆ ಯಾರಿಗೆಲ್ಲ ಸ್ಕಾಲರ್‌ಶಿಪ್ ಬಂದಿಲ್ಲ ಅವೆಲ್ಲ ವಿದ್ಯಾರ್ಥಿಗಳು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಯಾವಾಗ ಸ್ಕಾಲರ್‌ಶಿಪ್ ಬರುತ್ತೆ ಮತ್ತು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಬರ್ತೀನಿ ಅಂತ ತಿಳಿಸ್ಕೊಡ್ತಾ ಬರ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವಾಗ ಡೈರೆಕ್ಟಾಗಿ ವಿಡಿಯೋಗೆ ಬಂದರೆ, ನೀವು ನಿಮ್ಮ ಸ್ಕಾಲರ್ಶಿಪ್ಪನ್ನು ಸ್ಟೇಟಸನ್ನು ಚೆಕ್ ಮಾಡಬೇಕಿದ್ರೆ ನಿಮಗೆ ಬಂದು ನ್ಯೂಲಿ ಸ್ಕಾಲರ್ಶಿಪ್ ಒಂದು ಅಪ್ಲೈ ಆಗಿದೆ, ಮುಂದೆ ಅಮೌಂಟ್ ಕೂಡ ಆ್ಯಡ್ ಆಗಿದೆ. ಇದನ್ನು ನೋಡಿದ್ರೆ ಯಾವುದು ಅಮೌಂಟ್ ಅಂದರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ಸ್ ಫ್ರಮ್ ಸೆಂಟ್ರಲ್, ಅಂದರೆ PM ಕಡೆಯಿಂದ ಬರ್ತಿದೆ ಅಂತ. ಇದೊಂದು 20,000 ಅಮೌಂಟ್ ಬಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಆ್ಯಡ್ ಆಗಿದೆ. ಈ ಸ್ಕಾಲರ್ಶಿಪ್ಪು ಬರುತ್ತಾ ಇಲ್ವಾ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಅಂದರೆ ಇದು ಬಂದು ನಮ್ಮ ಅಕೌಂಟ್ಗೆ ಬರುತ್ತಾ ಅಥವಾ ಇಲ್ಲಿಗೆ ಹೋಗುತ್ತೆ ಈ ಸ್ಕಾಲರ್ಶಿಪ್ಪು ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಈ ಸ್ಕಾಲರ್ಶಿಪ್ಪು ಬಂದು ನಿಮಗೇ ಬರುತ್ತೆ. ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡಿ ಇಲ್ಲಿ ಆ್ಯಡ್ ಮಾಡಿದ್ದಾರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ಸ್ ಸೆಂಟ್ರಲ್ ಅಂತ, ಈ ಅಮೌಂಟ್ ಏನಿದೆ 20,000 ರೂಪಾಯಿ ಅಮೌಂಟ್ ಬಂದು ನಿಮ್ಮ ಖಾತೆಗೇ ಬರುತ್ತೆ. ಇನ್ನು 18,000 ಏನಿದೆ ನಾರ್ಮಲಾಗಿ ಸ್ಟೇಟ್ ಗೌರ್ನಮೆಂಟ್ ಏನು ಕೊಡ್ತಾಯಿತ್ತು, ಫೀ ಕನ್ಸೆಷನ್ ಏನು ಕೊಡ್ತಾಯಿತ್ತು, ಈ ಅಮೌಂಟ್ ಬಂದು ಕೂಡ ನಿಮ್ಮ ಖಾತೆಗೇ ಬರುತ್ತೆ. ಆಲ್ರೆಡಿ ತುಂಬ ವಿದ್ಯಾರ್ಥಿಗಳಿಗೆ ಫೀ ಅಮೌಂಟ್ ಬಂದು ಆಲ್ರೆಡಿ ಬಂದಿದೆ ಮತ್ತು ಮೇಂಟೆನೆನ್ಸ್ ಅಮೌಂಟ್ ಕೂಡ ಬಂದಿದೆ. ಮೇಂಟೆನೆನ್ಸ್ ಅಮೌಂಟ್ ಅಂದರೆ SC ST ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗೇ ಬರುತ್ತೆ. ಇನ್ನು ಅದರ್ ಕ್ಯಾಸ್ಟ್ ವಿದ್ಯಾರ್ಥಿಗಳಿಗೆ, ಅಂದರೆ ಯಾರು ಹಾಸ್ಟೆಲ್ಗೆ ಅಪ್ಲೈಯನ್ನು ಮಾಡಿ ಅವ್ರಿಗೆ ಹಾಸ್ಟೆಲ್ ಸಿಕ್ಕಿರೋದಿಲ್ಲ ಆ ಥರ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೇಂಟೆನೆನ್ಸ್ ಅಮೌಂಟ್ ಅಂತ ಪೇ ಮಾಡ್ತಾರೆ. 1,500 ಪರ್ ಮಂತ್, ಅಂದರೆ ನಿಮಗೆ 10 ಮಂತ್ಸ್ ಲೆಕ್ಕ ತೊಗೊಂಡ್ರೆ 15,000 ಅಮೌಂಟ್ ಬಂದು ನಿಮಗೆ ಮೇಂಟೆನೆನ್ಸ್ ಅಮೌಂಟ್ ಬರುತ್ತೆ. ಇದು ಬಂದು ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ. ಆ ಥರ ವಿದ್ಯಾರ್ಥಿಗಳು ಕೂಡ ಫೀ ಅಮೌಂಟ್ ಕೂಡ ಬರುತ್ತೆ. ಇನ್ನು ಡೌಟ್ ಏನಂದರೆ, ಯಾವಾಗ ಸ್ಕಾಲರ್ಶಿಪ್ಪನ್ನು ನಮ್ಮ ಅಕೌಂಟ್ಗೆ ಹಾಕ್ತಾರೆ ಅಂದರೆ, ಇವಾಗ ಸದ್ಯಕ್ಕೆ ಇದರ ಬಗ್ಗೆ ಆ ಥರ ಲೇಟೆಸ್ಟಾಗಿ ಅಪ್ಡೇಟನ್ನು ಬಂದಿಲ್ಲ. ಸ್ಕಾಲರ್ಶಿಪ್ ಬರ್ತಾಯಿದೆ ಕೊಡ್ತೀವಿ ಅಂತ ಇನ್ನೂ ಥರ ಫಂಡನ್ನು ರಿಲೀಸ್ ಮಾಡಿಲ್ಲ. ಆದಷ್ಟು ಬೇಗ, ಅಂದರೆ ಇನ್ನೊಂದು 2 ಮಂತ್ಸ್ 1 ಮಂತ್ ಒಳಗಡೆ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ಪನ್ನು ಪ್ರೊವೈಡನ್ನು ಮಾಡ್ತಾರೆ. ಬಟ್ ಎಕ್ಸಾಕ್ಟಾಗಿ ಈ ಮಂತಲ್ಲೇ ಪೇ ಮಾಡ್ತಾರೆ ಅಂತ ನಿಮಗೆ ಹೇಳಲಿಕ್ಕೆ ಬರೋಲ್ಲ. ಯಾಕಂದರೆ ಇನ್ನೂ ಯಾವುದೇ ಥರ ಅಪ್ಡೇಟ್ ಆಗಿರ್ಬೋದು ಅಥವಾ ಪೇಮೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರ್ಬೋದು ಇನ್ನೂ ಬಂದಿಲ್ಲ, ಮತ್ತು ಫಂಡ್ಸ್ ಕೂಡ ರಿಲೀಸ್ ಆಗಿಲ್ಲ. ಆದ್ದರಿಂದ ಇನ್ನೂ ಸ್ಕಾಲರ್ಶಿಪ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಬಂದಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಬಂದಿದೆ, ಬಟ್ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಬಂದಿಲ್ಲ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಅಮೌಂಟ್ ಬಂದಿಲ್ಲ ಅವೆಲ್ಲ ವಿದ್ಯಾರ್ಥಿಗಳು ತುಂಬ ದಿನ ವೆಯ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ ಕೆಲವೊಂದು ವಿದ್ಯಾರ್ಥಿಗಳಿಗೆ, ಅದರಿಂದ ಇನ್ನೂ ಡಿಲೇ ಆಗುತ್ತೆ ಬರೋದು. ಇಫ್ ಇನ್ ಕೇಸ್ ನಿಮಗೆ 2022, 23 ಬಂದಿಲ್ಲ ಅಂದರೆ ಅದು ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನಿಮ್ಗೆ ಅದು ಅಮೌಂಟ್ ಬರೋಲ್ಲ. ಅದ್ರ ಬಗ್ಗೆ ನೀವು ಮರ್ತು ಬಿಡೋದು ಒಳ್ಳೆಯದು. ಯಾಕಂದರೆ ಅದನ್ನು ಕೂಡ ತುಂಬ ಜನ ವಿದ್ಯಾರ್ಥಿಗಳು ಕ್ವೆರಿ ಮಾಡ್ತಿದ್ದಾರೆ, ನಮಗೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟೇ ಬಂದಿಲ್ಲ 2023 ಅದು ಬರುತ್ತಾ 22, 23 ಅಂತ ಕೇಳ್ತಾ ಇದ್ದೀರಾ. ಆ ಥರ ವಿದ್ಯಾರ್ಥಿಗಳಿಗೆ ಬರೋಲ್ಲ. ಸುಮ್ಮನೆ ನೀವು ವೆಯ್ಟ್ ಮಾಡೋದು ಕೂಡ. ಇಫ್ ಇನ್ ಕೇಸ್ ನಿಮಗೆ ಈ ಇಯರ್ದು ಬಂದಿಲ್ಲ ಅಂದರೆ ನೀವು ವೆಯ್ಟ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ ಬರುತ್ತೆ ಅಂತ. ನಿಮಗೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅದೇ ಕಾರಣಕ್ಕೆ ಬರೋಲ್ಲ. ಇಫ್ ಇನ್ ಕೇಸ್ ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ, ಯಾರಿಗೆಲ್ಲ ಬಂದು ಇಲ್ಲಿ DBT ಅಂದರೆ ಬ್ಯಾಂಕ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ, ಇಲ್ಲ ಅಂದರೆ ಅದೇ ಕಾರಣಕ್ಕೂ ಬರೋಲ್ಲ. ಅದನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಲ್ಲಿ ಆಧಾರ್ ಸೀಡಿಂಗ್ ವಿತ್ ಬ್ಯಾಂಕ್ ಏನಿದೆ ಅದು ಎಸ್ ಆಗಿದ್ರೆ ಮಾತ್ರ ನಿಮ್ಮ ಅಕೌಂಟ್ಗೆ ಅಮೌಂಟು ಬರುತ್ತೆ. ನಿಮ್ಮ ಅಮೌಂಟು ಸ್ಯಾಂಕ್ಷನ್ ಆಗಿದ್ದರೂ ಕೂಡ ನಿಮ್ಮ ಖಾತೆಗೆ ಬಂದಿರೋದಿಲ್ಲ. ಏನಕ್ಕಂದರೆ ಕೆಲವೊಂದು ಟೈಮ್ ನಿಮ್ಮ ಹತ್ರ ಮಲ್ಟಿಪಲ್ ಅಕೌಂಟ್ ಇರುತ್ತೆ. ಅಂಥ ಟೈಮಲ್ಲಿ ಯಾವುದೋ ಅಕೌಂಟ್ಗೆ ಅದು ಲಿಂಕ್ ಆಗಿರೋಲ್ಲ ಆಧಾರ್ ಕಾರ್ಡ್. ನೀವೇನು ಮಾಡಬೇಕಾಗತ್ತೆ ಅಂದರೆ ಪರ್ಟಿಕ್ಯುಲರಾಗಿ ಒಂದು ಬ್ಯಾಂಕಿಗೆ ವಿಸಿಟ್ ಮಾಡಿ, ನಿಮ್ಗೆ ಯಾವ ಅಕೌಂಟ್ ಬೇಕೋ ಆ ಬ್ಯಾಂಕ್ ಇದಕ್ಕೆ ವಿಸಿಟ್ ಮಾಡಿ ನೀವು ಅಲ್ಲಿ ಆಧಾರ್ ಸೀಡಿಂಗ್ ಮಾಡಿಸೋದ್ರಿಂದ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಏನಿದೆ ಆದಷ್ಟು ಬೇಗ ಅದು ನಿಮ್ಮ ಖಾತೆಗೆ ಬರುತ್ತೆ. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಇಫ್ ಇನ್ ಕೇಸ್ ನಿಮಗೆ ಎಕ್ಸ್ಟ್ರಾ ಡೌಟ್ ಇದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲಿ ನಿಮಗೆ ಕ್ಲಾರಿಫಿಕೇಷನನ್ನು ಮಾಡಿಕೊಡ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಸಮ್ಟೈಮ್ಸ್ ಕಮೆಂಟ್ಸಲ್ಲಿ ರಿಪ್ಲೈ ಬಂದಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮ ID ಇದೆ ಎಜುಇನ್ಫೋ ಕನ್ನಡ ಅಂತ. ಒನ್ಸ್ ನೀವು ನಮ್ಮನ್ನು ಫಾಲೋ ಮಾಡೋದಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ DM ಆಗಿರ್ಬೋದು ಮಾಡಿದ್ರೆ ನಾವು ನಿಮಗೆ ಅಲ್ಲೂ ಕೂಡ ನಿಮ್ಮ ಪ್ರಾಬ್ಲಮ್ನ ಶಾರ್ಟ್ ಔಟನ್ನು ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.